ಬದುಕಿನಲ್ಲಿ ಎಲ್ಲ ಒಂದು ಯಶಸ್ಸಿಗೂ ಕೂಡ 3 ರೀತಿಯಾಗಿ ಇರುವಂತಹ ಔಷಧಿಗಳು ಸಿಕ್ಕೇ ಸಿಗುತ್ತವೆ. ಒಂದು ವಿದ್ಯೆ ಎನ್ನುವುದು, ಇನ್ನೊಂದು ದುಡಿಮೆ ಎನ್ನುವುದು, ಮತ್ತೊಂದು ತಾಳ್ಮೆ ಎನ್ನುವುದು. ಈ 3 ನೀವು ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಿರುವಂತಹ ಕೆಲಸದಲ್ಲಿ ಯಶಸ್ಸನ್ನು ಕಾಣಬಹುದು. ಇವುಗಳನ್ನು ಯಾರು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆಯೋ ತಾನು ಅಂದುಕೊಂಡಿದ್ದೆಲ್ಲವನ್ನೂ ಕೂಡ ನೆರವೇರಿಸಿಕೊಳ್ಳಬಹುದು. ಕಷ್ಟದಲ್ಲಿ ತಾಳ್ಮೆಯನ್ನ, ನಷ್ಟದಲ್ಲಿ ಸಹನೆಯನ್ನ, ತೊಂದರೆಯಲ್ಲಿ ಶಾಂತಿಯನ್ನ, ದುಃಖದಲ್ಲಿ ಮನುಷ್ಯನು ಸಮಾಧಾನವನ್ನ ತಂದುಕೊಳ್ಳಲೇಬೇಕು. ಆಗ ಅವನ ಬಾಳಿನಲ್ಲಿ ಯಾವ ಭಯವನ್ನ ಪಡುವಂತಹ ಸಂಗತಿಗಳೇ ಬರುವುದಿಲ್ಲ. ಜೀವನದಲ್ಲಿ ನೀನು ಸೋತಾಗ ಮತ್ತು ನಿನ್ನನ್ನು ಯಾರಾದರೂ ಬಿಟ್ಟು ಹೋದಾಗ ಅಥವಾ ನಂಬಿಕೆಯೇ ನಿನ್ನ ಜೀವನದಲ್ಲಿ ಸತ್ತು ಹೋದಾಗ ನೀನು ಯಾವುದೇ ಕಾರಣಕ್ಕೂ ಕೂಡ ಅಳುವುದಕ್ಕೆ ಹೋಗಬಾರದು. ಏಕೆಂದರೆ ಮನಸ್ಸಿಟ್ಟು ಕಲಿತಿರುವಂತಹ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವಂತಹ ಅನ್ನ, ಕಷ್ಟಪಟ್ಟು ಗಳಿಸಿರುವಂತಹ ಸಂಪಾದನೆ ಯಾವತ್ತಿಗೂ ಕೂಡ ಯಾರನ್ನೂ ಕೈ ಬಿಡುವುದಿಲ್ಲ. ಇಷ್ಟಪಟ್ಟು ಮಾಡುವಂತಹ ದೈವ ಭಕ್ತಿ ಇದುವರೆಗೂ ಯಾರಿಗೂ ಕೂಡ ಕೈ ಬಿಟ್ಟಿಲ್ಲ ಎನ್ನುವುದನ್ನು ಮರೆಯಬಾರದು. ಹಾಗಾಗಿ ಯಾರೇ ಬಿಡಲಿ, ಏನೇ ಆಗಲಿ, ನಾವು ಅಂದುಕೊಂಡಿದ್ದನ್ನು ಸಾಧಿಸಬೇಕು ಎಂದರೆ ನಮ್ಮ ಛಲವನ್ನು ಯಾವುದೇ ಕಾರಣಕ್ಕೂ ಕೂಡ ಸೋಲಲು ಬಿಡಬಾರದು. ಸ್ವಲ್ಪ ತಡವಾದರೂ ಕೂಡ ಸರಿ, ತಾಳ್ಮೆಯಿಂದ ಕಾಯುವವರಿಗೆ ಯಶಸ್ಸು ಎನ್ನುವುದು ಸಿಕ್ಕೇ ಸಿಗುತ್ತದೆ. ವಿಧಿಯ ಆಟದ ಮುಂದೆ ನಿಧಿಯ ಆಟ ಏನೂ ಕೂಡ ನಡೆಯುವುದಿಲ್ಲ. ಹಂಬಲದ ಜೊತೆ ದೇವರ ಒಂದು ಬೆಂಬಲವೊಂದು ಇದ್ದರೆ ಏನೂ ಕೂಡ ಸಾಕಾಗಲ್ಲ. ನನ್ನ ಹಣೆ ಬರಹ ಸರಿ ಇಲ್ಲ, ದೇವರು ನನಗೆ ಮರೆತು ಬಿಟ್ಟಿದ್ದಾನೆ ಎಂದು ರೋಧಿಸುವ ಬದಲು ನೀನು ಅಂದುಕೊಂಡಿರುವಂತಹ ಕೆಲಸವನ್ನು ಸಾಧಿಸಲು ನಿರಂತರವಾಗಿರುವಂತಹ ಶ್ರಮವನ್ನು ಪಟ್ಟಾಗ ಮಾತ್ರ ನಿನ್ನ ಸಮಯ ಎನ್ನುವುದು ಬದಲಾಗಲು ಸಾಧ್ಯವಾಗುವುದು. ಶ್ರಮವನ್ನು ನಾವು ಪಡುತ್ತಲೇ ಇರಬೇಕು. ಯಶಸ್ಸು ಎನ್ನುವುದು ಯಾವಾಗ ನಮಗೆ ದೊರಕುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಕಷ್ಟವನ್ನು ನೀನು ಪಡು, ನಿನಗೆ ಸುಖವನ್ನು ಯಾವಾಗ ಕರುಣಿಸಬೇಕು ಎನ್ನುವುದು ನನಗೆ ತಿಳಿದಿದೆ. ಆ ಕೆಲಸವನ್ನು ನಾನು ಮಾಡುತ್ತೇನೆ, ನಿನ್ನ ಕೆಲಸವನ್ನು ನೀನು ಪ್ರಾಮಾಣಿಕವಾಗಿ ಮೊದಲು ಮಾಡುವುದನ್ನು ಕಲಿ ಎಂದು. ಎಷ್ಟು ದೂರ ಇದ್ದರೂ ಕೂಡ ಅಷ್ಟು ಗೌರವ ಎನ್ನುವುದು ನಿನಗೆ ಸಿಗುವುದು. ಎಷ್ಟು ಕಡಿಮೆ ಮಾತನಾಡುತ್ತೀಯೋ ಅಷ್ಟು ನಿನಗೆ ಮನಃಶಾಂತಿ ಎನ್ನುವುದು ಸಿಗುವುದು. ಅದೇ ರೀತಿ ಎಷ್ಟು ಕಡಿಮೆ ಆಸೆಯನ್ನು ಪಡುತ್ತೀಯೋ ಅಷ್ಟು ನಿನಗೆ ನೆಮ್ಮದಿಯನ್ನು ಜೀವನದಲ್ಲಿ ತಂದು ಕೊಡುವುದು. ಭರವಸೆ ಎನ್ನುವುದರಲ್ಲಿ ಎಂತಹ ಶಕ್ತಿ ಇದೆ ಅಂದರೆ ಉತ್ಸಾಹದಿಂದ ಎಂತಹ ಕಷ್ಟಗಳನ್ನು ಬೇಕಾದರೂ ಕೂಡ ಎದುರಿಸಬಹುದು. ಹಣ ಇರೋ ಜನರಿಗೆ ಜನರ ಬೆಂಬಲ ಇದ್ದರೆ, ನಿಯತ್ತಿನಿಂದ ಜೀವಿಸುವಂತಹ ಜನರಿಗೆ ಆ ದೇವರ ಬಲ, ಆ ಶ್ರೀಕೃಷ್ಣನ ಬಲ ಇದ್ದೇ ಇರುತ್ತದೆ. ನೀರು ತಾನು ಹರಿಯುವಾಗ ಎದುರಿಗೆ ಬರುವಂತಹ ಕಸ, ಕಡ್ಡಿ, ಕಲ್ಲು ಹಾಗೂ ಮುಳ್ಳುಗಳ ಜೊತೆಗೆ ಹರಿದು ತನ್ನ ಗುರಿಯನ್ನು ಅದು ತಲುಪುತ್ತದೆ. ನಾವು ಎಷ್ಟೇ ಜೀವನದಲ್ಲಿ ಎದುರಾಗುವಂತಹ ಅವಮಾನ, ತಿರಸ್ಕಾರ, ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರವನ್ನು ಮುಟ್ಟಬೇಕು. ಜೀವನದಲ್ಲಿ ನೀವು ಯಾರನ್ನ ಬೇಕಾದರೂ ಕೂಡ ನಂಬಿ, ಆದರೆ ನಂಬುವುದಕ್ಕಿಂತ 100 ಬಾರಿ ಯೋಚನೆಯನ್ನು ಮಾಡಿ. ಏಕೆಂದರೆ ಕೆಲವು ಬಾರಿ ನಮ್ಮ ಹಲ್ಲು ಕೂಡ ನಮ್ಮ ನಾಲಿಗೆಯನ್ನು ಕಚ್ಚುತ್ತವೆ ಎನ್ನುವುದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರದು. ನಿನ್ನನ್ನು ನೀನು ತಿಳಿದರೆ ಸಾಕು. ನಿನ್ನನ್ನು ನೀನು ತಿಳಿದಷ್ಟು ಬೇರೆ ಯಾರೂ ಕೂಡ ನಿನ್ನನ್ನು ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಆತ್ಮವಿಶ್ವಾಸದ ಮೇಲೆ ಮೊದಲು ನಂಬಿಕೆ ಎನ್ನುವುದು ನಿನಗೆ ಇರಲಿ. ಎಲೆ ಮಾನವ, ನಾನು ಆಡಿ ಬೆಳೆದ ಸ್ಥಳದಲ್ಲಿ ಏನಾದರೂ ಇದೆಯಾ? ನಾನು ಹುಟ್ಟಿದ ದ್ವಾರಕ ಈಗ ನೀನು ನೋಡಲು ಸಾಧ್ಯವಾ? ನಾನು ಭಗವಂತನಾದರೂ ಕೂಡ ಭೂಮಿಯಲ್ಲಿ ಏನು ಉಳಿಸಿಕೊಳ್ಳಲು ಆಗಲಿಲ್ಲ. ಇನ್ನು ನೀನು ಮಾನವ, ನೀವು ಯಾವ ಲೆಕ್ಕ? ನೀನು ಮಾಡಿದ ಆಸ್ತಿ ಪಾಸ್ತಿ, ಹಣ, ಸಂಪತ್ತು ಶಾಶ್ವತವೇ? ಧರ್ಮ ಮಾತ್ರ ಭೂಮಿಯಲ್ಲಿ ಉಳಿಯಲು ಸಾಧ್ಯವಾಗುವುದು. ಹಾಗಾಗಿ ಜೀವನದಲ್ಲಿ ಧರ್ಮದ ಕೆಲಸವನ್ನು ಮಾಡಿ, ಧರ್ಮದಿಂದ ಬದುಕುವುದನ್ನು ಕಲಿಯಿರಿ. ಧರ್ಮವನ್ನು ನೀವು ರಕ್ಷಣೆ ಮಾಡಿದರೆ ಧರ್ಮ ನಿಮ್ಮನ್ನು ರಕ್ಷಣೆ ಮಾಡುತ್ತದೆ ಎನ್ನುವುದನ್ನು ಮರೆಯಬಾರದು. ಯಾರು ಪ್ರಾಮಾಣಿಕತೆ, ನಿಷ್ಠೆ, ಧರ್ಮಯುಕ್ತವಾಗಿ ಜೀವನವನ್ನು ಕಳೆಯುತ್ತಾರೆಯೋ ಅವರು ಜೀವನದಲ್ಲಿ ಅತಿ ಸಮಸ್ಯೆಯನ್ನು ಕಾಣುವುದಿಲ್ಲ. ಒಂದು ವೇಳೆ ಸಮಸ್ಯೆಗಳು ಬಂದರೂ ಕೂಡ ಅದು ಎಂದಿಗೂ ಕೂಡ ಶಾಶ್ವತವಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ನಿನಗೆ ಮಾಡಿರುವಂತಹ ದ್ರೋಹಕ್ಕೆ ಅವರೇ ಶಿಕ್ಷೆಯನ್ನು ಅನುಭವಿಸುತ್ತಾರೆ.
ನೀನು ಯಾವುದರ ಬಗ್ಗೆಯೂ ಕೂಡ ಚಿಂತನೆಯನ್ನು ಮಾಡುವುದಕ್ಕೆ ಹೋಗಬೇಡ. ಏಕೆಂದರೆ ಕಾಲ ಎನ್ನುವುದು ಬದಲಾವಣೆಯಾಗುತ್ತದೆ. ಇಲ್ಲಿ ಯಾರು ಯಾರಿಗೆ ಏನನ್ನು ಕೊಡುತ್ತಾರೆಯೋ ಅದನ್ನೇ ಅವರ ಜೀವನದಲ್ಲಿ ಅನುಭವಿಸುತ್ತಾರೆ. ಪೂರ್ಣ ಪ್ರಮಾಣದ ಜಗತ್ತನ್ನೇ ಗೆಲ್ಲಬಹುದು ಸಂಸ್ಕಾರ ಒಂದು ಇದ್ದರೆ. ಜಗತ್ತನ್ನೇ ಕಳೆದುಕೊಳ್ಳಬಹುದು ಅಹಂಕಾರ ಮನುಷ್ಯನ ಬಳಿ ಇದ್ದರೆ. ತಂದೆ ತಾಯಿಗಳ ತ್ಯಾಗವನ್ನು ಸದಾ ಮೆರೆಸುವಂತಹ ವ್ಯಕ್ತಿ ಜಗತ್ಸಿದ್ಧ ಹೊಂದುತ್ತಾನೆ. ತಂದೆ ತಾಯಿಗಳನ್ನು ಆದಷ್ಟು ಚೆನ್ನಾಗಿ ನೋಡಿಕೊಳ್ಳಿ. ಮನುಷ್ಯ ಹಣ ಉಳಿಸಲು ಕಷ್ಟಪಡುವಷ್ಟು ಸಂಬಂಧಗಳನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಪಡುವುದಿಲ್ಲ. ಹಾಗಾಗಿಯೇ ಸಂಬಂಧಗಳು ಅಳಿಸಿ ಹೋಗುವುದು. ವೇದಗಳನ್ನು ಓದಿದರೆ ದೊಡ್ಡವರು ಆಗುವುದಿಲ್ಲ. ಜನರ ವೇದನೆಗಳನ್ನು ನಿಂದಿಸಿ ಸಹಾಯವನ್ನು ಮಾಡಿದರೆ ಮಾತ್ರ ದೊಡ್ಡ ವ್ಯಕ್ತಿಯಾಗಲು ನಾವು ಸಾಧ್ಯವಾಗುವುದು. ಜನರ ಕಷ್ಟಗಳಿಗೆ, ಜನರ ನೋವುಗಳಿಗೆ ಸ್ಪಂದಿಸಿ ಸಹಾಯವನ್ನು ಮಾಡಿದಾಗ ಮಾತ್ರ ನಾವು ದೊಡ್ಡ ವ್ಯಕ್ತಿಗಳು ಆಗಲು ಸಾಧ್ಯವಾಗುವುದು. ಎಲ್ಲವೂ ಎಲ್ಲರಲ್ಲೂ ಇರುವುದಿಲ್ಲ. ಅದನ್ನು ನಾವು ನಿರೀಕ್ಷೆ ಮಾಡುವುದಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ. ಒರಟಾದ ವಜ್ರಕ್ಕೆ ಸುವಾಸನೆ ಎನ್ನುವುದು ಇಲ್ಲ, ಆದರೆ ಸೌಂದರ್ಯ ಎನ್ನುವುದು ಇದೆ, ಆಯುಷ್ಯವಿದೆ. ಮೃದುವಾದ ಮಲ್ಲಿಗೆಗೆ ಆಯುಷ್ಯವಿಲ್ಲ, ಆದರೆ ಸುವಾಸನೆ ಇದೆ, ಆಕರ್ಷಣೆ ಇದೆ. ಇದ್ದಿದ್ದರಲ್ಲಿಯೇ ನಾವು ಜೀವನದಲ್ಲಿ ತೃಪ್ತಿಯನ್ನು ಕಾಣುವುದನ್ನು ಕಂಡುಕೊಳ್ಳಬೇಕು. ಯಾರು ಇರುವಷ್ಟರಲ್ಲಿಯೇ ಜೀವನವನ್ನು ತೃಪ್ತಿದಾಯಕವಾಗಿ ನಡೆಸುತ್ತಾರೆಯೋ ಅವರಿಗೆ ಸಮಸ್ಯೆಗಳ ಸುರಿಮಳೆಯಲ್ಲಿ ಸಿಲುಕಿಕೊಳ್ಳಲು ಅವಕಾಶಗಳೇ ಸಿಗುವುದಿಲ್ಲ. ಕಷ್ಟಗಳು ಬರುವುದೇ ಜಯಿಸುವಂತಹ ಶಕ್ತಿ ಇದ್ದವರಿಗೆ ಮಾತ್ರ. ಭಗವಂತ ಯಾವ ತೀರ್ಪನ್ನು ಕೂಡ ಕೊಡುವುದಿಲ್ಲ. ಬದಲಾಗಿ ನಿನ್ನಿಂದ ಮಾಡಲ್ಪಟ್ಟಿರುವಂತಹ ಕರ್ಮಗಳೇ ನಿನಗೆ ಅಂತಿಮವಾಗಿರುವಂತಹ ತೀರ್ಪನ್ನು ನಿರ್ಧರಿಸುತ್ತದೆ. ಹಾಗಾಗಿ ಈಗ ಮಾಡುತ್ತಿರುವಂತಹ ಕರ್ಮಗಳ ಮೇಲೆ ಕೊಂಚ ಜಾಗೃತಿ ಎನ್ನುವುದು ನಿನಗೆ ಇರಲಿ. ಮರದ ಬೆಳವಣಿಗೆ ಬೇರು ಮುಖ್ಯ, ಆದರೆ ಬೇರು ಕಾಣಿಸದು. ಹಾಗೆ ಸಕಲ ಜೀವರಾಶಿಗಳಿಗೂ ಕೂಡ ಭಗವಂತನೇ ಮೂಲ, ಆದರೆ ಭಗವಂತ ಎಂದಿಗೂ ಕೂಡ ಕಾಣಿಸುವುದಿಲ್ಲ. ಭಗವಂತ ಕಾಣುವುದು ನಾವು ಇತರರ ನೋವುಗಳಲ್ಲಿ, ಇತರರ ದುಃಖಗಳಲ್ಲಿ, ಇತರರ ಸಂಕಟಗಳಲ್ಲಿ ಸ್ಪಂದಿಸಿದಾಗ ಮಾತ್ರ ಖಂಡಿತವಾಗಿಯೂ ದೇವರು ಕಂಡೇ ಕಾಣುತ್ತಾನೆ. ಮನುಷ್ಯನ ಅದೃಷ್ಟದಿಂದ ಬಂದಿದ್ದು ಅಹಂಕಾರವನ್ನು ಕೊಡುತ್ತದೆ. ಬುದ್ಧಿ ಉಪಯೋಗಿಸಿ ಸಂಪಾದನೆಯನ್ನು ಮಾಡಿದ್ದು ಸಂತೋಷವನ್ನು ಕೊಡುತ್ತದೆ. ಅದೇ ಕಷ್ಟಪಟ್ಟು ಸಂಪಾದನೆಯನ್ನು ಮಾಡಿದ್ದು ಜೀವನದಲ್ಲಿ ಸಂತೃಪ್ತಿಯನ್ನು ಕೊಡುತ್ತದೆ. ಕಷ್ಟಪಟ್ಟು ಸಂಪಾದನೆಯನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಸ್ವಭಾವ ಎನ್ನುವಂತಹ ಮುಖವಾಡ ಧರಿಸಿ 100 ಜನರನ್ನು ಸಂಪಾದಿಸಿಕೊಳ್ಳುವುದಕ್ಕಿಂತ ಸತಿಕೆ ಎನ್ನುವಂತಹ ನೇರ ನುಡಿಯಿಂದ 3 ಜನರನ್ನು ಸಂಪಾದನೆ ಮಾಡುವುದು ಉತ್ತಮ. ಜೀವನ ಎನ್ನುವುದು ಒಂದು ಕನಸಿನ ಮೂಟೆ. ಕಟ್ಟುವುದು ಸುಲಭ ಮತ್ತು ಹೊತ್ತು ಸಾಗಿಸುವುದು ತುಂಬಾನೇ ಕಷ್ಟ. ನಮ್ಮನ್ನು ಅರ್ಥ ಮಾಡಿಕೊಂಡವರಿಗೆ ಏನಾದರೂ ಹೇಳಬಹುದು. ನಮ್ಮ ಮಾತಿನಲ್ಲಿ ತಪ್ಪನ್ನು ಹುಡುಕುವವರಿಗೆ ನಾವು ಏನು ಹೇಳಿದರೂ ಕೂಡ ಅದು ವ್ಯರ್ಥವೇ ಆಗುವುದು. ಎಲ್ಲಿ ನಿಮ್ಮ ಮಾತಿಗೆ ಬೆಲೆ ಎನ್ನುವುದು ಸಿಗುತ್ತದೆಯೋ, ಎಲ್ಲಿ ನಿಮಗೆ ಗೌರವ ಎನ್ನುವುದು ಲಭಿಸುತ್ತದೆಯೋ, ಎಲ್ಲಿ ನಿಮ್ಮನ್ನು ಕಂಡರೆ ಗೌರವಿಸುತ್ತಾರೆಯೋ ಅಲ್ಲಿ ಮಾತ್ರ ಹೋಗಲು ಪ್ರಯತ್ನವನ್ನು ಮಾಡಿ. ಎಲ್ಲಿ ನಿಮ್ಮ ಮಾತಿಗೆ ಆಗಲಿ, ನಿಮಗೆ ಗೌರವ ಎನ್ನುವುದು ಆಗಲಿ ಸಿಗುವುದಿಲ್ಲವೋ ಅಲ್ಲಿ ಎಂತಹ ವಜ್ರವನ್ನು ಕೊಡುತ್ತಾರೆ ಎಂದರೂ ಕೂಡ ಅಲ್ಲಿ ನಿಮ್ಮ ಪಾದಗಳನ್ನು ಇಡಬೇಡಿ. ಎಲ್ಲಿ ಮಾತನಾಡಬೇಕು ಎಂದು ತಿಳಿದವನಿಗಿಂತ ಎಲ್ಲಿ ಮೌನವಾಗಿ ಇರಬೇಕು ಎಂದು ತಿಳಿದವನು ನಿಜವಾದ ಬುದ್ಧಿವಂತ ಎನ್ನುವುದನ್ನು ಮರೆಯಬಾರದು. ನಿಮ್ಮ ಮನಸ್ಸು ನಿಮ್ಮ ನಿಜವಾದ ಶತ್ರು. ನೀವು ಅದನ್ನು ನಿಯಂತ್ರಿಸುತ್ತಿದ್ದೀರಿ, ಅದು ನಿಮ್ಮನ್ನು ನಿಯಂತ್ರಿಸುತ್ತದೆ. ಹಾಗಾಗಿ ಮನಸ್ಸನ್ನು ಮೊದಲು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದನ್ನು ಕಲಿಯಬೇಕು ಮನುಷ್ಯ. ಜೀವನದಲ್ಲಿ ಏನೇ ಆದರೂ ಕೂಡ ದುಡುಕುವುದು ಬೇಡ. ಸಮಯ ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಮೆರೆದವರೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ಮಣ್ಣಾಗಲೇಬೇಕು. ಹುಟ್ಟುವಾಗಲೂ ಕೂಡ ಒಬ್ಬರೇ, ಸಾಯುವಾಗಲೂ ಕೂಡ ಒಬ್ಬರೇ. ಹೋಗಬೇಕು. ನಾವು ಈ ಭೂಮಿಗೆ ಬಂದಿರುವಂತಹ ಅತಿಥಿಗಳೇ ಹೊರತು ಈ ಭೂಮಿಯ ಮಾಲೀಕರು ನಾವು ಅಲ್ಲವೇ ಅಲ್ಲ. ಯಾರೇ ನಿನ್ನನ್ನು ಅವಮಾನಿಸಲಿ, ನೀನು ಯಾವುದೇ ಕಾರಣಕ್ಕೂ ಕೂಡ ಕಣ್ಣೀರನ್ನು ಇಡುವುದಕ್ಕೆ, ದುಃಖವನ್ನು ಪಡುವುದಕ್ಕೆ ಹೋಗಲೇಬಾರದು. ತಾಳ್ಮೆಯಿಂದ ಇರುವುದನ್ನು ಕಲಿತುಕೊಳ್ಳಬೇಕು. ಏಕೆಂದರೆ ಸಮಯ ಎನ್ನುವುದು ಬಂದೇ ಬರುತ್ತದೆ. ಅವಮಾನ ಮಾಡಿದವರೇ ಸನ್ಮಾನವನ್ನು ಕೂಡ ಬಂದು ಮಾಡುತ್ತಾರೆ. ಏಕೆಂದರೆ ಎಲ್ಲವನ್ನ ದೇವರ ಮೇಲೆ ಗಮನಿಸುತ್ತಾ ಇರುತ್ತಾರೆ.
ಏಕೆಂದರೆ ಎಲ್ಲವನ್ನ ಮೇಲೆ ದೇವರು ಗಮನಿಸುತ್ತಾ ಇರುತ್ತಾನೆ. ಒಳ್ಳೆಯ ದಿನಗಳಿಗಾಗಿ ಕಾಯುತ್ತಾ ಕೂರಬೇಡ. ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಹೋಗು ಸಾಕು. ಆಗ ನಿನ್ನ ಜೀವನದಲ್ಲಿ ಒಳ್ಳೆಯ ದಿನ, ಒಳ್ಳೆಯ ಸಮಯ ಖಂಡಿತವಾಗಿಯೂ ಕೂಡ ಬಂದೇ ಬರುತ್ತದೆ. ಒಂದು ನೊಂದ ಜೀವಕ್ಕೆ ಧೈರ್ಯವನ್ನ, ನಂಬಿಕೆ ಮತ್ತು ದೇವರು ಇವುಗಳು ಮಾತ್ರ ಶಕ್ತಿಯನ್ನು ಕೊಡುವುದಕ್ಕೆ ಸಾಧ್ಯ. ಭಗವಂತನನ್ನ ನಂಬಿ ಸಾಕು. ಅದೆಷ್ಟೇ ಕೆಟ್ಟದ್ದೇ ಇರಲಿ, ಅದೆಷ್ಟೇ ಕಷ್ಟವೇ ಆಗಲಿ, ನಿಮ್ಮನ್ನು ದಡ ಸೇರಿಸುತ್ತಾನೆ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ. ಎಷ್ಟೇ ದೂರ ಆದರೂ ಕೂಡ ಪರವಾಗಿಲ್ಲ, ನೀವು ನೇರವಾಗಿ ಇರುವಂತಹ ದಾರಿಯಲ್ಲಿಯೇ ಹೋಗಬೇಕು. ಏಕೆಂದರೆ ಅಡ್ಡಾದಿಡ್ಡಿ ದಾರಿಯನ್ನು ಹಿಡಿದವರು ದಿಕ್ಕಾಪಾಲಾಗಿ ಹೋಗಿದ್ದಾರೆ ಎನ್ನುವುದನ್ನು ಮರೆಯಬಾರದು. ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಮೌನವಾಗಿ ಇರುವುದರಿಂದಲೇ ನಮ್ಮ ಜೀವನದಲ್ಲಿ ಉದ್ಭವ ಆಗುವಂತಹ ಅದೆಂತಹ ದೊಡ್ಡ ಸಮಸ್ಯೆ ಆದರೂ ಕೂಡ ತನ್ನಿಂದ ತಾನೇ ನಿವಾರಣೆಯಾಗುವುದು. ಕಷ್ಟದ ದಿನಗಳಲ್ಲಿ ತಾಳ್ಮೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯನು ಕಳೆದುಕೊಳ್ಳಬಾರದು. ಒಂದು ಕಾರಣಕ್ಕಾಗಿ ಎಲ್ಲವೂ ಕೂಡ ಸಂಭವಿಸುತ್ತದೆ, ಜೊತೆಗೆ ಪರಿಹಾರವೂ ಕೂಡ ಸಿಗುತ್ತದೆ. ಆತಂಕವನ್ನು ಪಡುವಂತಹ ಅವಶ್ಯಕತೆಯೇ ಇಲ್ಲ. ಕಷ್ಟ ಬಂದಾಗ ಅದನ್ನು ಎದುರಿಸುವುದನ್ನು ಮೊದಲು ಕಲಿತುಕೊಳ್ಳಿ. ಭಗವಂತನಿಗೆ ಸಲ್ಲಿಸಿರುವಂತಹ ಪೂಜೆ, ಸೇವೆ ಯಾವತ್ತಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ಅವು ಒಂದಲ್ಲ ಒಂದು ದಿನ, ಒಂದಲ್ಲ ಒಂದು ರೂಪದಲ್ಲಿ ಬಂದು ಒಂದಲ್ಲ ಒಂದು ದಿನ ನಿನ್ನನ್ನು ಸೇರುತ್ತದೆ. ಈ ನಿನ್ನ ಕೆಟ್ಟ ಪರಿಸ್ಥಿತಿ ಖಂಡಿತವಾಗಿಯೂ ಕೂಡ ಮುಗಿದು ಹೋಗುತ್ತದೆ. ಕಾಯುವಂತಹ ತಾಳ್ಮೆ ನಿನ್ನಲ್ಲಿರಲಿ. ಸಂತೋಷ ಎನ್ನುವುದು ನಮ್ಮದೇ ಆಗಿರುವಂತಹ ಮನಸ್ಥಿತಿ ಆಗಿರುತ್ತದೆ. ಅದು ಹೊರಗಿನ ಪ್ರಪಂಚದೊಂದಿಗೆ ಯಾವುದೇ ರೀತಿಯ ನಿಕಟವಾಗಿರುವಂತಹ ಸಂಬಂಧವನ್ನು ಹೊಂದಿರುವುದಿಲ್ಲ. ಕಣ್ಣೀರು ಇಡುವುದಕ್ಕೆ ಹೋಗಬೇಡ. ಜೀವನದಲ್ಲಿ ಎಲ್ಲವೂ ಕೂಡ ಕ್ಷಣಿಕ ಎನ್ನುವುದನ್ನು ಮರೆಯಬೇಡ. ಕಾಲಚಕ್ರ ತಿರುಗಿದಂತೆ ಎಲ್ಲವೂ ಕೂಡ ಬದಲಾವಣೆಯಾಗುತ್ತದೆ. ಇತರರು ಬಯಸಿದಂತೆ ನೀನು ಆಗುವುದಕ್ಕೆ ಹೋಗಬೇಡ. ನಿನ್ನ ವ್ಯಕ್ತಿತ್ವ, ನಿನ್ನ ಆಸ್ತಿಯನ್ನು ನೀನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡ. ನಿನ್ನನ್ನು ಕಡೆಗಣಿಸಿ ಬಿಟ್ಟು ಹೋದವರೇ ನಿನ್ನ ಕಾಲನ್ನು ಹಿಡಿಯುತ್ತಾರೆ. ಕಷ್ಟಗಳನ್ನು ಸಹಿಸಿಕೊಳ್ಳುವಂತಹ ಸಹನೆ ನಿನ್ನಲ್ಲಿ ಬರಬೇಕು. ಮನುಷ್ಯನು ಭೂಮಿಗೆ ಭಾರ ಆದರೂ ಕೂಡ ಪರವಾಗಿಲ್ಲ, ಆದರೆ ಬೇರೆಯವರ ಮನಸ್ಸಿಗೆ ಎಂದಿಗೂ ಕೂಡ ಭಾರವಾಗಿ ಬದುಕಬಾರದು. ಅದು ನಮ್ಮ ಜೀವನಕ್ಕೆ ಯಾವುದೇ ರೀತಿಯ ಅರ್ಥವನ್ನು ಕೊಡುವುದಿಲ್ಲ. ನಾಟಕದ ಈ ಪ್ರಪಂಚದಲ್ಲಿ ನೀನು ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೂಡ ಸಾಲದು. ನೀನು ಜೀವನದಲ್ಲಿ ಅನುಭವಿಸಿರುವಂತಹ ಕಷ್ಟ, ನೋವಿನ ದಿನಗಳು ಮತ್ತು ಕಣ್ಣೀರು ಜೀವನದ ಪಾಠವನ್ನು ಕಲಿಸುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ನಂಬಿಕೆಯನ್ನು ಇಡಬೇಕು. ಮುಂದಿನದ್ದು ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಎಲ್ಲವನ್ನೂ ನೋಡಿಕೊಳ್ಳುತ್ತಾನೆ. ಅವನ ಮೇಲೆ ನಂಬಿಕೆಯನ್ನು ಇಡಿ. ಆಗ ಖಂಡಿತವಾಗಿಯೂ ಕೂಡ ಎಲ್ಲವೂ ಒಳ್ಳೆಯದೇ ಆಗುವುದು. ತೂತು ಬಿದ್ದಿರುವಂತಹ ದೋಣಿಯಲ್ಲಿ ನದಿಯನ್ನು ದಾಟುವುದು ಒಂದೇ. ಮೋಸ, ವಂಚನೆ, ನಂಬಿಕೆ ದ್ರೋಹ ಮಾಡುವಂತಹ ಸಮಯ ಸಾಧಕರ ಸ್ನೇಹವನ್ನು ಮಾಡುವುದು ಕೂಡ ಒಂದೇ. ಅಂಥವರ ಸಹವಾಸವನ್ನು ಮಾಡುವ ಬದಲು ಏಕಾಂಗಿಯಾಗಿ ಒಬ್ಬಂಟಿಯಾಗಿ ಜೀವನವನ್ನು ಮಾಡುವುದೇ ಲೇಸು. ನಗುವಿಗಿಂತ ಕಣ್ಣೀರೇ ಸತ್ಯಕ್ಕೆ ಸನಿಹವಾದದ್ದು. ನಾವು ಯಾರನ್ನು ಕೂಡ ನೋಡಿ ಬೇಕಾದರೂ ಕೂಡ ನಗಬಹುದು, ಆದರೆ ಕಣ್ಣೀರು ಹಾಗಲ್ಲ. ನಮ್ಮ ಹೃದಯಕ್ಕೆ ತಟ್ಟಿದವರಿಗೆ ಮಾತ್ರ ಅದು ಸ್ಪಂದಿಸುತ್ತದೆ. ಇಲ್ಲಿ ನಿನ್ನವರು ಅಂತ ಯಾರೂ ಕೂಡ ಇಲ್ಲ. ಎಲ್ಲ ನಾಟಕ, ಎಚ್ಚರಿಕೆ. ಏಕೆಂದರೆ ನಿನ್ನ ಮುಂದೆ ನಗುತ್ತಾ ಮಾತನಾಡಿರುವುದು ಒಳಗಡೆ ನಿನ್ನನ್ನು ಕಂಡರೆ ಸಾಕು ಕುದಿಯುತ್ತಾ ಇರುತ್ತಾರೆ. ಅದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಬೇಡ. ಮೋಸ ಹೋದೆ ಎಂದು ಅಳಬೇಡ. ಭಗವಂತ ನನ್ನೊಂದಿಗೆ ಇದ್ದಾನೆ ಎಂದು ನಂಬಿಕೆಯನ್ನು ಇಟ್ಟುಕೋ. ದೇವರು ನಿನಗೆ ಕಷ್ಟ ಕೊಡುವುದು ಅಳುತ್ತಾ ಒಂದು ಮೂಲೆಯಲ್ಲಿ ಕೂರುವುದಕ್ಕೆ ಅಲ್ಲ. ಯಾರು ನಿನ್ನನ್ನು ಅಳುವಂತೆ ಮಾಡಿದ್ದಾರೆಯೋ ಅವರಿಗೆ ಪ್ರತೀಕಾರವನ್ನು ನೀನು ನಿನ್ನ ಸಾಧನೆಯ ಮುಖಾಂತರ ತೋರಿಸಲಿ ಎನ್ನುವಂತಹ ಸಲುವಾಗಿ. ಜೀವನವನ್ನು ಯಾವುದೇ ಕಾರಣಕ್ಕೂ ಕೂಡ ತುಂಬ ಯೋಚನೆಯನ್ನು ಮಾಡುವುದಕ್ಕೆ ಹೋಗಬಾರದಂತೆ. ನಿಮ್ಮ ಈ ಜೀವನದ ಬಗ್ಗೆ ನಾನು ಯೋಚನೆಯನ್ನು ಮಾಡಿಯೇ ಕೊಟ್ಟಿರುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಏನೇ ನಡೆದರೂ ಕೂಡ ಹೆಚ್ಚಾಗಿ ಯೋಚನೆಯನ್ನು ಮಾಡುವುದಕ್ಕೆ ಹೋಗಬೇಡಿ. ನಿನಗೆ ಮೋಸವನ್ನು ಮಾಡಿ ನಿನ್ನೆದುರೇ ಮೆರೆದವರು ಕಾಲ ಕಳೆದಂತೆ ನಿನ್ನ ಕಣ್ಣೆದುರೇ ಕೆಳಗೆ ಬಿದ್ದು ಹೇಗೆ ನರಳಾಡುತ್ತಾರೆ ಎಂದು ಕಾದು ನೋಡು. ಮೆರೆದವರು ಭಗವಂತನ ಮುಂದೆ ಮಣ್ಣಾಗಲೇಬೇಕು. ತಾಳ್ಮೆ ಎನ್ನುವುದು ನಿನ್ನಲ್ಲಿ ಇರಲಿ. ನಂಬಿಕೆ ಎನ್ನುವುದು ಯಾವತ್ತಿಗೂ ಕೂಡ ಕಳೆದುಕೊಳ್ಳಬೇಡ. ನಿನಗೆ ಸಮಯವೆನ್ನುವುದು ಬಂದೇ ಬರುತ್ತದೆ.
ಆಗ ನಿನ್ನದೇ ಕಾಲ ತೀರ್ಪು. ನಿನಗೆ ಮೋಸ ಮಾಡಿದ ಪಾಪಿಗಳಿಗೆ ಉಳಿಗಾಲ ಎನ್ನುವುದು ಇರುವುದೇ ಇಲ್ಲ. ನಾನು ಮನಸ್ಸು ಮಾಡಿದರೆ ಎಲ್ಲವೂ ಕೂಡ ಸರ್ವನಾಶವಾಗುತ್ತದೆ. ಕೆಟ್ಟ ಜನಗಳಿಗೆ ಕಣ್ಣೀರು ಹಾಕಬೇಡಿ. ನಿಮ್ಮ ಕಾಲನ್ನು ಎಳೆಯುವಂತಹ ಕೆಟ್ಟ ಜನರನ್ನು ನಿಮ್ಮ ಕಾಲಿನಿಂದಲೇ ಹೊಸಕಿ ಹಾಕಬೇಕು. ಹಾಗಾದರೆ ನೀನು ಎತ್ತರಕ್ಕೆ ಬೆಳೆಯುವ ಕಡೆಗೆ ಗಮನವನ್ನು ಕೊಡಬೇಕು. ಆ ಗಮನವನ್ನು ಕೊಟ್ಟಾಗ ಮಾತ್ರ ನೀನು ಅಂದುಕೊಂಡಿರುವಂತಹ ಕೆಲಸದಲ್ಲಿ ಯಶಸ್ವಿಯಾಗುವುದಕ್ಕೆ ಸಾಧ್ಯವಾಗುವುದು. ಅಣಕಿಸುವವರು ಇರಬೇಕು, ಟೀಕಿಸುವವರು ಇರಬೇಕು, ಹೀಯಾಳಿಸುವಂಥವರು ಕೂಡ ಇರಬೇಕು. ಅವರಿಗೆ ಮಾತ್ರ ಗೊತ್ತು ನಮ್ಮ ಸಾಮರ್ಥ್ಯ ಏನು ಎಂದು. ನಮ್ಮನ್ನು ಅವರು ಸದಾಕಾಲ ಜಾಗೃತವಾಗಿಸುವಂತಹ ಕಾವಲುಗಾರರು ಅವರು. ಅಂಥವರನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಕೊಡಬೇಡಿ. ಭಗವಂತರನ್ನ ಪೂಜಿಸಿದರೆ ಅಮ್ಮ ಬರುವುದಿಲ್ಲ, ಆದರೆ ಅಮ್ಮನನ್ನು ಪೂಜಿಸಿದರೆ ಭಗವಂತ ಖಂಡಿತವಾಗಿಯೂ ಕೂಡ ಬಂದೇ ಬರುತ್ತಾನೆ. ಈ ಪ್ರಪಂಚಕ್ಕೆ ನೀನು ಒಬ್ಬ ವ್ಯಕ್ತಿ ಅಷ್ಟೇ, ಆದರೆ ನಿನ್ನನ್ನು ನಂಬಿರುವಂತಹ ನಿನ್ನ ಮನೆಯವರಿಗೆ ನೀನೇ ಪ್ರಪಂಚ ಎನ್ನುವುದನ್ನು ಯಾವತ್ತಿಗೂ ಮರೆಯಬಾರದು. ಕಷ್ಟಕ್ಕೆ ಆಗದ ಮಕ್ಕಳು, ಬಡತನ ಹಂಚಿಕೊಳ್ಳದೇ ಇರುವಂತಹ ಪ್ರೀತಿ, ತಮಾಷೆಯನ್ನು ಸಹಿಸದೇ ಇರುವಂತಹ ಸ್ನೇಹ, ಬೆಳವಣಿಗೆಯನ್ನು ಬಯಸದೇ ಇರುವಂತಹ ಬಂಧುಗಳು, ಗೆದ್ದರೆ ಅಸೂಯೆಯನ್ನು ಪಡುವಂತಹ ವೈರಿಗಳು ಇದ್ದರೆಷ್ಟು ಬಿಟ್ಟರೆ ಎಷ್ಟು. ದಂಡಿಸುವಂತಹ ಅವಕಾಶ ಇದ್ದರೂ ಕೂಡ ದಂಡಿಸದೇ ಇರುವುದನ್ನು ಸಹನೆ ಎನ್ನುತ್ತಾರೆ. ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳು ಇದ್ದರೂ ಕೂಡ ಜೊತೆಯಲ್ಲಿ ಇರುವವರನ್ನು ಪ್ರೀತಿ ಎಂದು ಅನ್ನುತ್ತಾರೆ. ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗಗಳು ಇದ್ದರೂ ಕೂಡ ಮಾಡದೆಯೇ ಇರುವುದಕ್ಕೆ ವ್ಯಕ್ತಿತ್ವವೆಂದು ಕರೆಯುತ್ತಾರೆ. ಎಷ್ಟೇ ಚೆನ್ನಾಗಿ ಗಾಡಿಯನ್ನು ಎಳೆದರೂ ಕೂಡ ಕುದುರೆಗೆ ಚಾಟಿಯ ಏಟು ಎನ್ನುವುದು ತಪ್ಪಿದ್ದಲ್ಲ. ಎಷ್ಟೇ ರುಚಿಕರವಾಗಿ ಇರುವಂತಹ ಹಣ್ಣುಗಳನ್ನು ಕೊಟ್ಟರೂ ಕೂಡ ಮರಗಳಿಗೆ ಕಲ್ಲಿನ ಗೇಟು ಎನ್ನುವುದು ತಪ್ಪಿದ್ದಲ್ಲ. ಎಷ್ಟೇ ಶ್ರೇಷ್ಠವಾಗಿರುವಂತಹ ವ್ಯಕ್ತಿಯಾಗಿ ಇದ್ದರೂ ಕೂಡ ಅವನು ಬೆಳೆದರೂ ಕೂಡ ಅವನಿಗೆ ಕೆಲವರ ವಿಮರ್ಶೆಗಳು ತಪ್ಪಿದ್ದಲ್ಲ. ಜನರು ಏನು ಮಾಡಿದರೂ ಕೂಡ ಮಾತನಾಡುತ್ತಾರೆ. ಅದು ಒಳ್ಳೆಯದಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ, ಕೆಟ್ಟದ್ದಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ. ಜನರ ಮಾತುಗಳಿಗಾಗಿ ನೀವು ಬದುಕುತ್ತಿಲ್ಲವಲ್ಲ ಎನ್ನುವಂತಹ ಆತ್ಮಾವಲೋಕನವನ್ನು ನೀವು ಮಾಡಿಕೊಳ್ಳಬೇಕಾಗಿರುವುದು ಪ್ರಸ್ತುತವಾಗಿರುವಂತಹ ಈ ದಿನಮಾನಗಳಲ್ಲಿ ತುಂಬಾ ಅವಶ್ಯಕವಾಗಿದೆ. ನೀವು ಅಂದುಕೊಂಡಿರುವಂತಹ ಎಲ್ಲ ಗುರಿಗಳು ಯಶಸ್ವಿಯಾಗಲಿ ಎಂದು ಹರಿಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಅಂತೇಳಿ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ.